ಸಚಿವ ಕೆ. ಎಚ್. ಮುನಿಯಪ್ಪ ಸ್ವಕ್ಷೇತ್ರದಲ್ಲಿ 30 ಲಕ್ಷ ವೆಚ್ಚದ ಕಾಮಗಾರಿ ಕಳಪೆ ಆರೋಪ. ವಿಜಯಪುರ. ಕಾಮಗಾರಿಗಳಿಗೆ ಅಭಿವೃದ್ಧಿ ಸರಕಾರದಿಂದ ಅನುದಾನ ಬಿಡುಗಡೆಯಾಗುತ್ತಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಜರುಗುತ್ತಿಲ್ಲವೆಂದು ಸಾರ್ವಜನಿಕರಿಂದ ತೀವ್ರ ವಿರೋಧಗಳು ವ್ಯಕ್ತವಾಗುತ್ತಿದ್ದು, ನಡುವೆ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಬಿಡುಗಡೆಯಾಗಿರುವ ಸುಮಾರು 30 ಲಕ್ಷ ರೂಪಾಯಿಗಳ ವೆಚ್ಚದ ಸಿ. ರಸ್ತೆ ಕಾಮಗಾರಿ ನಡೆದ 2 ತಿಂಗಳಿಗೆ ಕಿತ್ತುಹೋಗಿದೆ ಎಂದು ಸ್ಥಳೀಯ ಜೆಡಿಎಸ್ ಮುಖಂಡ ಕಿರಣ್ ಆರೋಪ ಮಾಡಿದ್ದಾರೆ. ವಿಜಯಪುರ ಪಟ್ಟಣದ 5ನೇ ವಾರ್ಡಿನಲ್ಲಿ ವಿಜಯಪುರ ಶಿಡ್ಲಘಟ್ಟ ಮುಖ್ಯರಸ್ತೆಯಿಂದ ಮಾರುತಿನಗರದ ಕಡೆಗೆ ಸಂಚರಿಸುವ ರಸ್ತೆ ತೀರಾ ಹದಗೆಟ್ಟಿತ್ತು. ಸ್ಥಳೀಯ ನಿವಾಸಿಗಳು ಈ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಹಲವು ವರ್ಷಗಳಿಂದ ಒತ್ತಾಯ ಮಾಡುತ್ತಿದ್ದರು. ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 30 ಲಕ್ಷ ರೂಪಾಯಿಗಳು ಹಣ ಮೀಸಲಿಟ್ಟಿದ್ದರೂ ಕಳಪೆ ಕಾಮಗಾರಿ ನಡೆಸಿರುವುದರ ಪರಿಣಾಮವಾಗಿ ರಸ್ತೆಯೆಲ್ಲ ಕಿತ್ತುಹೋಗಿದೆ. ಕಾಮಗಾರಿಗೆ ಸಿಮೆಂಟ್ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಹಾಗೂ ಕ್ಯೂರಿಂಗ್ ಮಾಡಿಲ್ಲ. ಬಳಕೆ ಮಾಡದ ಹಣ ಕ್ರಿಯಾಯೋಜನೆಯಲ್ಲಿರುವಷ್ಟು ಹೊಡೆಯಗಿಲ್ಲ ಕಳಪೆ ಕೆಲಸ ಮಾಡಿದ್ದಾರೆ ಎಂದು ಸ್ಥಳೀಯ ನಾಗರಿಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪುನಃ ಈ ರಸ್ತೆಯನ್ನು ಜೆಸಿಬಿಯ ಮೂಲಕ ಕೆರೆದು ಅದರ ಮೇಲೆ ಮತ್ತೊಂದು ಲೇಯರ್ ಕಾಂಕ್ರೀಟ್ ಹಾಕಿಸಲು ತಯಾರಿ ನಡೆಸಿದ್ದಾರೆ. ಕಾಮಗಾರಿ ಮಾಡುವಾಗ ನೆಲದಲ್ಲಿ ಮೆಟ್ಟಿಂಗ್ ಬಿಟ್ಟು ಸಿಮೆಂಟ್ ಕಾಂಕ್ರೀಟ್ 6 ಇಂಚು ಹಾಕಬೇಕು. ಗುತ್ತಿಗೆದಾರರಿಗೆ ಸೂಚನೆ ಇದ್ದರೂ ಇದ್ಯಾವುದನ್ನೂ ಲೆಕ್ಕಿಸದ ಗುತ್ತಿಗೆದಾರ ಕೇವಲ ಇಂಚುಗಳಷ್ಟು ಕಾಂಕ್ರೀಟ್ ಹಾಕಿದ್ದಾರೆ. ಗುತ್ತಿಗೆದಾರ ಇಂಚುಗಳಷ್ಟು ಕಾಂಕ್ರೀಟ್ ಸಾರ್ವಜನಿಕರ ತೆರಿಗೆಯ ಹಣವನ್ನು ದುರುಪಯೋಗ ಆಗಿದೆ ಸ್ಥಳೀಯರು ಆರೋಪ ಮಾಡಿದ್ದಾರೆ. 5ನೇ ವಾರ್ಡಿನ ಪುರಸಭೆ ಸದಸ್ಯರಾದ ಎಂ. ರಾಜಣ್ಣ ಅವರನ್ನು ವಿಚಾರಿಸಿದಾಗ ರಸ್ತೆ ತುಂಬಾ ಹಾಳಾಗಿತ್ತು. ನಾವು ಕಾಡಿಬೇಡಿ, ರಸ್ತೆಗೆ ಸಚಿವರಿಂದ ಅನುದಾನ ಹಾಕಿಸಿದ್ದೇವೆ. ಕಾಮಗಾರಿಯನ್ನು ಮಾಡಿರುವವರು ಮಹೇಶ್ ಅವರು, ರಸ್ತೆಯ ಕಾಮಗಾರಿ ತೃಪ್ತಿ ತಂದಿರಲಿಲ್ಲ. ಆದ್ದರಿಂದ ನಾವೇ ಮುಂದೆ ನಿಂತು 2ನೇ ಬಾರಿಗೆ ಕೆಲಸ ಮಾಡಿಸುತ್ತಿದ್ದೇವೆ. ಆರೋಪ ಮಾಡುವವರನ್ನು ನಮ್ಮ ಬಳಿಗೆ ಕಳುಹಿಸಿಕೊಡಿ, ಅವರಿಗೆ ನಾವೇ ಉತ್ತರ ಹೇಳುತ್ತೇವೆ ಎಂದರು.